ಪಟ್ಟಣದ ಮಸ್ಜಿದ್ ಎ ಹಸನೈನ್ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮುಸ್ಲಿಂ ಯುವ ಸಮಾಜದ ಅಧ್ಯಕ್ಷರು ಹಾಗೂ ಧರ್ಮಗುರುಗಳಾದ ಸೈಯದ್ ಸಜ್ಜದ್ ಹುಸೇನ್ ಮತವಾಲೆ ಮಾತನಾಡಿ, ಸೆಪ್ಟೆಂಬರ್ 16ರಂದು 11ಕ್ಕೆ ಸೋಮವಾರ ಪ್ರವಾದಿ ಹಜರತ್ ಮಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಜನ್ಮದಿನವನ್ನು ಈದ್ ಮಿಲಾದ್ ಎಂದು ಆಚರಿಸಲಾಗುತ್ತದೆ. ಜಗತ್ತಿಗೆ ಪ್ರವಾದಿ ಮಹಮ್ಮದ್ ರವರು ಶಾಂತಿಯ ಸಂದೇಶಗಳನ್ನು ತಿಳಿಸುವ ಉದ್ದೇಶದಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಜುಲೂಸ್ ಮೆರವಣಿಗೆ ನಡೆಸಲಾಗುವುದು. ಕಾರ್ಯಕ್ರಮದಲ್ಲಿ ವಿವಿಧ ಧರ್ಮಗಳ ಧರ್ಮಗುರುಗಳು, ಕಲ್ಮಠ ಪೂಜ್ಯರು, ಕ್ರೈಸ್ತ ಧರ್ಮದ ಗುರುಗಳು ಸೇರಿದಂತೆ ಶಾಸಕ ಹಂಪಯ್ಯ ನಾಯಕ, ಸಚಿವರಾದ ಎನ್.ಎಸ್. ಬೋಸರಾಜ್ ಹಾಗೂ ಎಲ್ಲಾ ಪಕ್ಷದ ಮುಖಂಡರು, ಪಟ್ಟಣದ ಸಾವಿರಾರು ಮುಸ್ಲಿಂ ಹಾಗೂ ಹಿಂದೂ ಸಮುದಾಯದವರು ಭಾಗವಹಿಸಲಿದ್ದಾರೆ ಎಂದರು. हमारे और आपके सारी दुनिया के प्रवादी हज़रत मोहम्मद मुस्तफ़ा सल्लल्लाहु ताला अलैहि वसल्लमರ ಜನ್ಮದಿನ ಅಂಗವಾಗಿ ಇಲ್ಲಿ ನಮ್ಮ ಪ್ರೆಸ್ ಮೀಟ್ ಕರೆಯಲಾಗಿದೆ. ಇದರ ಉದ್ದೇಶ ಏನೆಂದರೆ, ನಮ್ಮ ಪ್ರವಾದಿಯವರ ಜನ್ಮದಿನ ಅಂಗವಾಗಿ ನಾವು ಒಂದು ಜುಲೂಸ್ ಮಾಡ್ತಾ ಇದ್ದೀವಿ. ಹಿಂದೆ ಎಷ್ಟೋ ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಈ ಜುಲೂಸ್ ಮಸ್ಜಿದ್ ಹಸನೈನ್ನಿಂದ 11 ಗಂಟೆಗೆ ಸೋಮವಾರ 16ನೇ ತಾರೀಕಿಗೆ ಪ್ರಾರಂಭ ಆಗುತ್ತದೆ. ಮಸ್ಜಿದ್ ಹಸನೈನ್ ಅಪೋಸಿಟ್ TMC ಮಾನ್ವಿ ಇಲ್ಲಿಂದ ಪ್ರಾರಂಭ ಆಗುತ್ತದೆ 11 ಗಂಟೆಗೆ. ಈ ಜುಲೂಸ್ ಮೆರವಣಿಗೆಯನ್ನು ಅದ್ಧೂರಿಯಾಗಿ ಟಿಪ್ಪು ಸುಲ್ತಾನ್ ವೃತ್ತಲಿದ್ದ ಮತ್ತು ಶ್ರೀ ಅಂಬೇಡ್ಕರ್ ವೃತ್ತಲಿದ್ದ ಮತ್ತು ಶ್ರೀ ಬಸವೇಶ್ವರ ವೃತ್ತಲಿದ್ದ ಪುನಃ ಮತ್ತು ಮಸ್ಜಿದ್ ಹಸನೈನ್ಗೆ ಬರುತ್ತದೆ. ಈ ಮಸೀದಿಗೆ ಬಂದಿದ್ದ ಮುಕ್ತಾಯಗೊಳ್ಳುತ್ತದೆ. ಆಮೇಲೆ ಎಲ್ಲ ಭಕ್ತರಿಗೆ ಊಟದ ವ್ಯವಸ್ಥೆ ಮಾಡಲಾಗುತ್ತದೆ. ತದನಂತರ ಈ ಮೆರವಣಿಗೆಯಲ್ಲಿ ವಿವಿಧ ಧರ್ಮದ ಗುರುಗಳು, ಕಲ್ಮಠ ಪೂಜ್ಯರು ಮತ್ತು ಕ್ರೈಸ್ತ ಧರ್ಮದ ಫಾದರ್ಜಿಯವರು ಮತ್ತು ಬೇರೆ ಧರ್ಮದ ಗುರುಗಳು ಈ ಮೆರವಣಿಗೆಯಲ್ಲಿ ಭಾಗವಹಿಸುತ್ತಾರೆ. ಆಮೇಲೆ ಎಲ್ಲ ಮಾನವೀಯ ಶಾಸಕರು, ಮಾಜಿ ಶಾಸಕರು ಮತ್ತು ಸಚಿವರು ಈ ಜುಲೂಸ್ನಲ್ಲಿ ಈ ಮೆರವಣಿಗೆಯಲ್ಲಿ ಭಾಗವಹಿಸುತ್ತಾರೆ.